ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿಯ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾಗರ ಪಂಚಮಿಯನ್ನು ಏತಕ್ಕಾಗಿ ಆಚರಿಸುತ್ತಾರೆ ಎಂದು ಒಂದು ಚಿಕ್ಕ ಕಥೆಯನ್ನು ಹೇಳಿಬಿಡ್ತೀನಿ ಫ್ರೆಂಡ್ಸ್. ಶಿವ ಮತ್ತು ಪಾರ್ವತಿಗೆ 5 ಜನ ನಾಗಪುತ್ರಿಯರಿದ್ದರು. ಶಿವಲೀಲೆಯಿಂದ ಜನಿಸಿದ 5 ನಾಗಕನ್ಯೆಯರ ಬಗ್ಗೆ ಶಿವನಿಗೆ ತಿಳಿದಿತ್ತು. ಆದರೆ ಪಾರ್ವತಿ ದೇವಿಗೆ ಈ ಹೆಣ್ಣು ಮಕ್ಕಳ ಬಗ್ಗೆ ತಿಳಿದಿರಲಿಲ್ಲ. ಶಿವನು ಪ್ರತಿದಿನ ತನ್ನ ಮಕ್ಕಳನ್ನು ನೋಡಲು ಬರುತ್ತಿದ್ದ ವಿಷಯ ಪಾರ್ವತಿಗೆ ತಿಳಿದು ಕೋಪದಿಂದ ಆ 5 ನಾಗಪುತ್ರಿಯರನ್ನು ಸಾಯಿಸಲು ಮುಂದಾಗುತ್ತಾಳೆ. ಆಗ ಭಗವಾನ್ ಶಿವನು ಪಾರ್ವತಿಯನ್ನು ತಡೆದು ನಡೆದ ಘಟನೆಯನ್ನು ವಿವರಿಸುತ್ತಾನೆ. ಆಗ ಪಾರ್ವತಿ ಮತ್ತು ಪರಶಿವನು ಯಾರು ಶ್ರಾವಣ ಮಾಸದಲ್ಲಿ ಈ 5 ನಾಗಪುತ್ರಿಯರನ್ನು ಪೂಜಿಸುತ್ತಾರೋ ಅವರಿಗೆ ಹಾವು ಕಚ್ಚುವುದಿಲ್ಲ ಹಾಗೂ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳುತ್ತಾನೆ. ಆದ್ದರಿಂದ ಶ್ರಾವಣದಲ್ಲಿ ಒಂದು ದಿನವನ್ನು ಪ್ರತ್ಯೇಕವಾಗಿ ನಾಗಪೂಜೆಗೆಂದೇ ಮೀಸಲಿಡಲಾಗಿದೆ. ಹಾಗೆಯೇ ಭವಿಷ್ಯ ಪುರಾಣದಲ್ಲೂ ಕೂಡ ನಾಗರ ಪಂಚಮಿಯ ಕುರಿತು ಉಲ್ಲೇಖಿಸಲಾಗಿದೆ. ಪುರಾಣದಲ್ಲಿ ಜನಮೇಯನು ತನ್ನ ತಂದೆಯ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳಲು ನಾಗಗಳನ್ನು ಯಜ್ಞದ ಮೂಲಕ ಹತ್ಯೆಗೈಯಲು ಮುಂದಾಗುತ್ತಾನೆ. ಆಸ್ತಿಕ ಮುನಿಗಳು ಜನಮೇಯನಲ್ಲಿ ಯಜ್ಞವನ್ನು ನಿಲ್ಲಿಸುವಂತೆ ಬೇಡಿಕೊಂಡು ಹಾವುಗಳನ್ನು ರಕ್ಷಿಸುತ್ತಾರೆ. ಆಗ ನಾಗ ವಂಶದ ನಾಗಗಳು ಜನಮೇಯನಿಗೆ ಮತ್ತು ಆಸ್ತಿಕ ಮುನಿಗಳಿಗೆ ಯಾರು ತಮ್ಮನ್ನು ಶ್ರಾವಣ ಮಾಸದಲ್ಲಿ ಮತ್ತು ಪಂಚಮಿ ತಿಥಿಯಲ್ಲಿ ಪೂಜಿಸುತ್ತಾರೋ ಅವರ ಕುಟುಂಬಕ್ಕೆ ಹಾವುಗಳು ಕಚ್ಚುವುದಿಲ್ಲವೆಂದು ಹೇಳುತ್ತದೆ. ಹಾಗೂ ಯಾರ ಮನೆಯಲ್ಲಿ ಆಸ್ತಿಕ ಮುನಿಗಳ ಹೆಸರನ್ನು ಜಪಿಸಲಾಗುತ್ತದೆಯೋ ಅಥವಾ ಯಾರ ಮನೆಯ ಗೋಡೆಯ ಮೇಲೆ ಆಸ್ತಿಕ ಮುನಿಗಳ ಹೆಸರನ್ನು ಬರೆಯಲಾಗುತ್ತದೆಯೋ ಅವರ ಮನೆಯನ್ನು ನಾಗಗಳು ಪ್ರವೇಶಿಸುವುದಿಲ್ಲವೆಂದು ಮಾತನ್ನು ನೀಡುತ್ತದೆ. ನನ್ನ ಈ ಚಿಕ್ಕ ಕಥೆಯನ್ನು ಕೇಳಿದ ಎಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು.